ಹಾಯ್ ಗೈಸ್, ನಮಸ್ತೆ ಎಲ್ರಿಗೂ. ಇವತ್ತು ನಿಫ್ಟಿ ಹ್ಯೂಜ್ ಗ್ಯಾಪ್ ಅಪ್ ಓಪನ್ ಆಗಿದೆ. ಸೊ ಇವತ್ತೇನು ಅಷ್ಟೊಂದು ಚೆನ್ನಾಗಿ ಟ್ರೇಡಿಂಗ್ ಅಪರ್ಚುನಿಟಿಗಳಿಲ್ಲ. ಸ್ಕ್ಯಾಲ್ಪಿಂಗ್ ಮಾಡೋರಿದ್ರೆ ಮಾಡ್ಬೋದಿತ್ತು. ಇಲ್ಲಿ ವಿ ವ್ಯಾಪ್ ಹತ್ರ ಮತ್ತು 20 MA ಮತ್ತು ವಿ ವ್ಯಾಪ್ ಹತ್ರ ಅಷ್ಟೊಂದೇನು ಟ್ರೆಂಡಿಂಗ್ ಇರಲಿಲ್ಲ, ಯಾಕಂದರೆ ಮಾರ್ಕೆಟ್ ಓಪನ್ ಆಗಬೇಕಿದ್ರೇ ಹ್ಯೂಜ್ ಗ್ಯಾಪ್ ಅಪ್ ಆಗಿತ್ತು. ಸೊ ಅಂದರೆ ಈ ಥರ ಹ್ಯೂಜ್ ಗ್ಯಾಪ್ ಅಪ್ಪು ಅಥವಾ ಹ್ಯೂಜ್ ಗ್ಯಾಪ್ ಡೌನ್ ಆದವಾಗ ಟ್ರೇಡಿಂಗನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಯಾಕಂದರೆ ಅದು ಆ ಥರ ಅಂದರೆ ಓಪನಿಂಗಲ್ಲೇ ಅಷ್ಟು ದೊಡ್ಡ ಮೂಮೆಂಟ್ ಬಂದವಾಗ ನಂತರ ಮಾರ್ಕೆಟ್ ಅಷ್ಟೊಂದು ಏನು ಟ್ರೆಂಡಿಂಗ್ ಇರಲ್ಲ, ಸೈಡ್ ವೇಸೇ ಇರುತ್ತೆ. ಸೊ ಹಾಗಾಗಿ ನಾವು ನಾಳೆ ದಿನಕ್ಕೆ ಟ್ರೇಡ್ ಪ್ಲ್ಯಾನ್ ಮಾಡೋದಾದರೆ ಮಾರ್ಕೆಟು ನಾಳೆ ಈ ಲೆವೆಲನ್ನು R1 ಮತ್ತು ಪ್ರೀವಿಯಸ್ ಡೇ ಹೈ ಈ ಲೆವೆಲನ್ನು ಅಂದರೆ 5 ಮಿನಿಟ್ಸಲ್ಲಿ ಇಂಟ್ರಾಡೇ ಸೆಟಪ್ಪಲ್ಲಿ ನೋಡೋದಾದರೆ R1 ಮತ್ತು ಪ್ರೀವಿಯಸ್ ಡೇ ಹೈನ ಬ್ರೇಕ್ ಆದರೆ ಮತ್ತೆ ಬುಲ್ಲಿಶ್ ಆಗ್ಬೋದು ಮಾರ್ಕೆಟು. ಇಲ್ಲ ಮಾರ್ಕೆಟು CPR ಹತ್ರ ಬಂದು ಸಪೋರ್ಟ್ ತಗೊಂಡು ಮತ್ತೆ ಮೇಲ್ಗಡೆ ಹೋಗ್ಬೋದು, R1 ಮತ್ತು ಪ್ರೀವಿಯಸ್ ಡೇ ಹೈ ಈ ಲೆವೆಲ್ಗೆ ಹೋಗ್ಬೋದು. ಇಲ್ಲ ಅಂದರೆ ಮಾರ್ಕೆಟ್ ಇನ್ನು ಕೆಳಗೆ ಬಂತು, ಇಲ್ಲಿ CPR ಹತ್ರ ಬ್ರೇಕ್ ಡೌನ್ ಆಯಿತು ಅಂತ ಹೇಳಿದರೆ ಇಲ್ಲಿ ಕೆಳಗಡೆ S1 ಮತ್ತು ಪ್ರೀವಿಯಸ್ ಡೇ ಲೋ ಈ ಲೆವೆಲ್ ಹತ್ರ ಬರ್ಬೋದು ಮಾರ್ಕೆಟು. ಈ ಲೆವೆಲ್ನು ಕೂಡ ಬ್ರೇಕ್ ಆಯಿತು ಅಂದರೆ S1 ಮತ್ತು ಪ್ರೀವಿಯಸ್ ಡೇ ಲೋ ಬ್ರೇಕ್ ಆಯಿತು ಅಂದರೆ ಮತ್ತೆ ಮಾರ್ಕೆಟು S2 S3 ಈ ಲೆವೆಲ್ ತನಕನೂ ಬರ್ಬೋದು. ನಾವು 15 ಮಿನಿಟ್ಸಲ್ಲಿ ನೋಡೋದಾದರೆ, ವೀಕ್ಲಿ CPR ಅಲ್ಲಿ ನೋಡೋದಾದರೆ ಮಾರ್ಕೆಟ್ ಆ್ಯಕ್ಚುಲಿ ನೋಡಿ ನಿನ್ನೆ ದಿನ ಪ್ರೀವಿಯಸ್ ವೀಕ್ ಹೈ ಮತ್ತು ವೀಕ್ಲಿ R1 ಈ ಲೆವೆಲ್ಗಿಂತ ಮೇಲ್ಗಡೆ ಕ್ಲೋಸ್ ಆಗಿದೆ. ನಮಗಂದರೆ ಟ್ರೆಂಡ್ ರಿವರ್ಸ್ ಆಗಿದೆ, ಬುಲ್ಲಿಶ್ ಕಡೆ ಹೋಗ್ಬೋದು ಅಂತ ನಿನ್ನೆ ಒಂದು ಇಂಡಿಕೇಶನ್ ಕೊಟ್ಟಿದೆ. ಬಟ್ ಇದೇನಾಗಿದೆ, ಸೀಸ್ ಫೈರ್ ಆಗಿರೋದ್ರಿಂದ ಈ ಥರ ಹ್ಯೂಜ್ ಗ್ಯಾಪ್ ಅಪ್ ಆಗಿದೆ. ಸೊ ಮಾರ್ಕೆಟ್ ಇದು ಬುಲ್ಲಿಶ್ ಕಂಟಿನ್ಯೂ ಮಾಡ್ತು ಅಂದರೆ ಇಲ್ಲಿ ತನಕ ವೀಕ್ಲಿ R4 ಈ ಲೆವೆಲ್ ತನಕ ಈ ವೀಕಲ್ಲಿ ಹೋಗ್ಬೋದು. ಸೊ ಹಾಗೆ ನಾವು ಅದೇ 1 ಅವರಲ್ಲಿ ನೋಡೋದಾದರೆ ಮಾರ್ಕೆಟ್ ಏನು ಮಾಡಿದೆ, ಮಂತ್ಲಿ CPRಗಿಂತ ಮೇಲ್ಗಡೆ ಕ್ಲೋಸ್ ಆಗಿದೆ ಇವತ್ತು. ಸೊ ಹೀಗೆ ಕಂಟಿನ್ಯೂ ಆದರೆ ಅಂದರೆ ಈಸಿಯಾಗಿ ಈಗ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾನೆ ಇರಲ್ಲ, ಮತ್ತೆ ಕೆಳಗೆ ಬರ್ಬೋದು, ಇಲ್ಲಿ ಸಪೋರ್ಟ್ ತಗೊಳ್ಬೋದು, ಮತ್ತೆ ಮೇಲೆ ಹೋಗ್ಬೋದು. ಈ ಮಂತಲ್ಲಿ ಸ್ವಲ್ಪ ಅಂದರೆ ಏನು ನೆಗೆಟಿವ್ ನ್ಯೂಸ್ ಬಂದಿಲ್ಲ ಅಂದರೆ ಮಾರ್ಕೆಟ್ ಈ ಲೆವೆಲಲ್ಲೇ ಹೋಲ್ಡ್ ಮಾಡ್ಬೋದು. ಮಾರ್ಕೆಟು ಇಲ್ಲಿ ಹೋಲ್ಡ್ ಮಾಡ್ತು ಅಂದರೆ ನೆಕ್ಸ್ಟ್ ಬುಲ್ಲಿಶ್ ಕಂಟಿನ್ಯೂ ಆಗುತ್ತೆ. ಇಲ್ಲ ಏನಾದರೂ ಮತ್ತೆ ವಾರ ಸಂಬಂಧಪಟ್ಟಂತೆ ಬೇರೆ ನೆಗೆಟಿವ್ ನ್ಯೂಸ್ ಬಂತು ಅಂದರೆ ಅದು ಬಿಡಿ, ಗ್ಯಾಪ್ ಡೌನ್ ಆಗುತ್ತೆ, ಮತ್ತೆ ಕೆಳಗಡೆ ಬರೋದು, ಈ ಥರ ನಡೆಯುತ್ತಾ ಇರುತ್ತೆ. ಸೊ ನಾವು 1 ಡೇ ಟೈಮ್ ಫ್ರೇಮಲ್ಲಿ ನೋಡೋದಾದರೆ ಮಾರ್ಕೆಟ್ ನೋಡಿ ಇಲ್ಲಿ ಸ್ಟ್ರಕ್ಚರ್ ಬ್ರೇಕ್, ಆ್ಯಕ್ಚುಲಿ ಇದು ಏನಾಗಿದೆ ಪ್ರೀವಿಯಸ್ ಹೈ ಇತ್ತು 1 ಡೇ ಟೈಮ್ ಫ್ರೇಮಲ್ಲಿ, ಅದಕ್ಕಿಂತ ಮೇಲ್ಗಡೆ ಈ ಹೈ ಇತ್ತು. ಸೊ ಇದೆರಡನ್ನು ಬ್ರೇಕ್ ಮಾಡಿ ಮಾರ್ಕೆಟ್ ಇವಾಗ ಮೇಲ್ಗಡೆ ಇದೆ. ಸೊ ಇಲ್ಲೇ ಸಸ್ಟೈನ್ ಆಯಿತು ಅಂದರೆ ಚೆನ್ನಾಗಾಗುತ್ತೆ, ಮಾರ್ಕೆಟ್ ಬುಲ್ಲಿಶ್ ಕಡೆ ಹೋಗುತ್ತೆ. ಇಲ್ಲ ಮತ್ತದೇ ನೆಗೆಟಿವ್ ನ್ಯೂಸ್ ಬಂತು, ಮತ್ತೇನು ಜಿಯೋ ಪೊಲಿಟಿಕಲ್ ಇಶ್ಯೂಸ್ ಆಯಿತು ಅಂದರೆ ಮತ್ತೆ ಕೆಳಗಡೆ ಬರುತ್ತೆ. ನಾವು ಅಂದರೆ ಅದನ್ನು ಈ ಥರ ಆದವಾಗ ಟೆಕ್ನಿಕಲ್ ನಮಗೆ ಅಷ್ಟೊಂದು ಚೆನ್ನಾಗಿ ವರ್ಕ್ ಆಗಲ್ಲ. ಸೊ ಅದೇನಾಗುತ್ತೆ ಅಂದರೆ ಗ್ಯಾಪ್ ಅಪ್ ಗ್ಯಾಪ್ ಡೌನಲ್ಲೇ ಆಗಿಬಿಡುತ್ತೆ ಎಲ್ಲ ಪ್ರೈಸ್ ಮೂಮೆಂಟ್ಗಳೆಲ್ಲ, ಅದನ್ನೆಲ್ಲ ನಮ್ಗೆ ಕ್ಯಾಚ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ನಮಗೆ ಮಾರ್ಕೆಟ್ ಅವರ್ಸಲ್ಲಿ ಏನು ಮೂಮೆಂಟ್ ಸಿಗುತ್ತೆ ಅದನ್ನು ಕ್ಯಾಚ್ ಮಾಡಿದರೆ ನಮಗೆ ಬೆನಿಫಿಟ್ಟು. ಸೊ ಏನು ಈ BTST ಹೋಲ್ಡ್ ಮಾಡಿಕೊಂಡು ಏನು ಗೆಸ್ ವರ್ಕ್ ಏನು ಮಾಡ್ತೀವಲ್ಲ ಅದು ತುಂಬ ರಿಸ್ಕಿ ಇರುತ್ತೆ. ಸೊ ಓವರ್ ನೈಟಲ್ಲಿ ಏನು ಬೇಕಾದರೂ ಆಗ್ಬೋದು. ಸೊ ಇದು ನಿಫ್ಟಿ ಆಯಿತು ಫ್ರೆಂಡ್ಸ್. ಈಗ ನಾನು ನಿನ್ನೆ ಕೆಲವೊಂದು ಸ್ಟಾಕ್ಗಳನ್ನು ಕೊಟ್ಟಿದ್ದೇನೆ, ಹೇಳಿದೆ. ಅದರಲ್ಲಿ ಈಗ ನಾವು ಎಕ್ಸಾಂಪಲ್ ಟ್ರೇಡ್ ಅಪರ್ಚುನಿಟಿಗಳನ್ನು ನೋಡೋದಾದರೆ ನೋಡಿ, ಆ್ಯಕ್ಚುಲಿ ಏನಾಗಿದೆ, ನಿನ್ನೆ ದಿನ ನಾನು ನ್ಯಾರೋ CPR ಸ್ಟಾಕ್ಗಳಂತ ಹೇಳಿದ್ದೀನಿ. ಅಂದರೆ ನಿನ್ನೆ ಈಗ ಎಕ್ಸಾಂಪಲ್ ನೋಡೋದಾದರೆ ಗ್ಲೇನ್ ಮಾರ್ಕು ನಿನ್ನೆ ದಿನ ಅಂದರೆ ಅಷ್ಟೊಂದು ಚೆನ್ನಾಗಿ ಮೂಮೆಂಟ್ ಕೊಟ್ಟಿಲ್ಲ. ಸೊ ಇವತ್ತೇನಾಗುತ್ತೆ ಅಂದರೆ ಸೈಡ್ ವೇಸ್ ಇತ್ತು. ಇವತ್ತಿನ ದಿನ ಅದು ಪ್ರೀವಿಯಸ್ ಡೇ ಹೈ ಮತ್ತು R1 ಈ ಲೆವೆಲನ್ನು ಬ್ರೇಕ್ಔಟ್ ಕೊಡ್ತು ಅಂದರೆ ಚೆನ್ನಾಗಿ ಮೂಮೆಂಟ್ ಆಗುತ್ತೆ ಅಂತ ಈ ಲೆವೆಲಲ್ಲಿ ನಾವು ಬೈಯಿಂಗ್ ಅಪರ್ಚುನಿಟಿಗಳನ್ನು ನೋಡ್ಬೋದು. ಸೊ ಇಲ್ಲ ಅದು ಎಕ್ಸಾಂಪಲ್ ಇಲ್ಲಿ ಬ್ರೇಕ್ಔಟ್ ಕೊಟ್ಟಿಲ್ಲ ಅಂತ ಹೇಳಿದರೆ ನಾವಿಲ್ಲ ಇಲ್ಲಿ ಬ್ರೇಕ್ಔಟ್ ಆಯಿತು ಅಂತ ಹೇಳಿದರೆ ಇಲ್ಲಿನೂ ಅಪರ್ಚುನಿಟಿಗಳನ್ನು ನೋಡ್ಬೋದು. ಅದೇ ರೀತಿ ನಾವು ಇಂಡಸ್ ಟವರ್ ಈ ಸ್ಟಾಕ್ಸಲ್ಲೂ ನೋಡೋದಾದರೆ ನೋಡಿ, ಇಲ್ಲಿ ಪ್ರೀವಿಯಸ್ ಡೇ ಹೈ ಮತ್ತು R1 ಈ ಲೆವೆಲ್ಗಿಂತ ಮೇಲಿದೆ. ನಿನ್ನೆ ದಿನ ಈ ಮಾರ್ಕೆಟ್ ನೋಡಿ ಕನ್ಸಾಲಿಡೇಟ್ ಆಗಿದೆ. ಸೊ ನಿನ್ನೆ ಲೆವೆಲ್ಗಿಂತ ಮೇಲ್ಗಡೆ ಟ್ರೇಡ್ ಆಗ್ತಿದೆ. ಇಲ್ಲಿ ನಾವು ಟ್ರೇಡ್ ಅಪರ್ಚುನಿಟಿಗಳನ್ನು ನೋಡ್ಬೋದು. ಇದೊಂದರೆ ನ್ಯಾರೋ CPR ಸ್ಟಾಕ್ಗಳು. ಸೊ ಅಂದರೆ ಎಲ್ಲ ಸ್ಟಾಕ್ಗಳಲ್ಲೂ ಹೀಗೆ ಆಗುತ್ತೆ ಅಂತಲ್ಲ, ಯಾವುದು ನಮಗೆ ಬ್ರೇಕ್ಔಟ್ ಕೊಡುತ್ತೆ ಆ ಸ್ಟಾಕ್ಗಳಲ್ಲಿ ಟ್ರೇಡ್ಗಳನ್ನು ಮಾಡುವಂಥದ್ದು. ರ್ಯಾಂಡಮ್ ಆಗಿ ನ್ಯಾರೋ CPR ಸ್ಟಾಕ್ ಸಿಕ್ತು ಅಂತ ಬೈ ಸೆಲ್ ಮಾಡೋದಲ್ಲ. ಅಂದರೆ ನ್ಯಾರೋ CPR ಇವತ್ತಾಗಿದೆ ಅಂತ ತಕ್ಷಣ ನಾಳೆ ದಿನ ಬ್ರೇಕ್ಔಟ್ ಕೊಟ್ಟೇ ಬಿಡಲ್ಲ. ಯಾವುದರಲ್ಲಿ ಬ್ರೇಕ್ಔಟ್ ಕೊಟ್ಟಿದೆ ಅದರಲ್ಲಿ ಟ್ರೇಡ್ ಮಾಡುವಂಥದ್ದು.
ನಾಳೆ ದಿನಕ್ಕೆ ನೀವು ನ್ಯಾರೋ ಸಿ ಪಿ ಆರ್ ಸ್ಟಾಕ್ಗಳನ್ನು ನೋಡೋದಾದರೆ ನಾಳೆ ದಿನ ಈ ಸ್ಟಾಕ್ಗಳನ್ನು ನೋಡ್ಬೋದು. ಇದರಲ್ಲಿ ನಾಳೆ ದಿನ ಯಾವ ಸ್ಟಾಕ್ಗಳಲ್ಲಿ ಬ್ರೇಕ್ಔಟ್ ಕೊಡುತ್ತೆ ಆ ಸ್ಟಾಕ್ಗಳನ್ನು ಟ್ರೇಡ್ ಮಾಡ್ಬೋದು ನೀವು. ಹಾಗೆ ನೀವು ಪ್ರಾಪರಾಗಿ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಿದರೆ ಮಾತ್ರ ಟ್ರೇಡಿಂಗಲ್ಲಿ ಪ್ರಾಫಿಟೇಬಲ್ ಆಗೋಕ್ಕಾಗೋದು. ಇಲ್ಲಾಂದರೆ ನೀವು ನಿಮ್ಮ ಹತ್ರ ಸರಿಯಾದ ರಿಸ್ಕ್ ಮ್ಯಾನೇಜ್ಮೆಂಟ್ ಇಲ್ಲ, ಮನಿ ಮ್ಯಾನೇಜ್ಮೆಂಟ್ ಇಲ್ಲ ಅಂದರೆ ನಿಮ್ಮ ಹತ್ರ ಟ್ರೇಡಿಂಗಲ್ಲಿ ಪ್ರಾಫಿಟೇಬಲ್ ಆಗೋಕ್ಕಾಗಲ್ಲ. ಸೊ ಅಂದರೆ ಟೆಕ್ನಿಕಲಿ ಏನಾಗುತ್ತೆ ಅಂದರೆ ನಮಗೆ ಒಂದು ಬೈ ಸೆಲ್ ಮಾಡೋಕ್ಕೆ ಒಂದು ಐಡಿಯಾ ಕೊಡುತ್ತೆ ಬಿಟ್ಟರೆ ಮಾರ್ಕೆಟಲ್ಲಿ. ಸೊ ನಮಗೆ ಹಣ ಮಾಡೋಕ್ಕಾಗೋದು ರಿಸ್ಕ್ ಮ್ಯಾನೇಜ್ಮೆಂಟಿಂದನೇ. ನಾವು ನಮ್ಮ ರಿಸ್ಕನ್ನು ಹೆಂಗೆ ಕಂಟ್ರೋಲ್ ಮಾಡ್ತೀವಿ, ನಾವು ಲಾಸನ್ನು ಹೆಂಗೆ ಒಪ್ಕೊಳ್ತೀವಿ, ಪ್ರಾಫಿಟ್ ಆದವಾಗ ಮಾರ್ಕೆಟ್ ಜೊತೆ ಹೆಂಗೆ ಬಿಹೇವ್ ಮಾಡ್ತೀವಿ, ಲಾಸ್ ಆದವಾಗ ಮಾರ್ಕೆಟ್ ಜೊತೆ ಹೆಂಗೆ ಬಿಹೇವ್ ಮಾಡ್ತೀವಿ, ಸೊ ಅಥವಾ ಒಂದು ಪೊಸಿಷನ್ ತಗೊಂಡಾಗ ಮಾರ್ಕೆಟ್ ಜೊತೆ ಹೆಂಗೆ ಬಿಹೇವ್ ಮಾಡ್ತೀವಿ, ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನೆಲ್ಲ ಫಸ್ಟ್ ಆಫ್ ಆಲ್ ನೀವು ಅರ್ಥ ಮಾಡ್ಕೊಳ್ಬೇಕು. ಟೆಕ್ನಿಕಲ್ ಅಂತ ಬಂದವಾಗ ಟೆಕ್ನಿಕಲ್ ವೆರಿ ಈಸಿ, ನಾವು ಯಾವುದೇ ಟೆಕ್ನಿಕಲ್ ಅನಾಲಿಸಿಸ್ನ ಕಾಂಪ್ಲಿಕೇಟ್ ಮಾಡೋ ಹಾಗಿಲ್ಲ. ಸೊ ನಮ್ಮದು ಮೇನ್ ಫೋಕಸ್ ಇರಬೇಕಾಗಿರುವಂಥದ್ದು ರಿಸ್ಕ್ ಮ್ಯಾನೇಜ್ ಮಾಡೋದ್ರ ಬಗ್ಗೆ. ನಮ್ಮ ಹತ್ರ ಇರೋ ಕ್ಯಾಪಿಟಲ್ನ ನಾವು ಹೇಗೆ ಮ್ಯಾನೇಜ್ ಮಾಡ್ಬೋದು, ಎಷ್ಟು ರಿಸ್ಕ್ ತಗೊಳ್ಬೋದು. ಸೊ ಈ ರೀತಿ ಮಾಡೋದ್ರಿಂದ ನಾವು ಟ್ರೇಡಿಂಗಲ್ಲಿ ಪ್ರಾಫಿಟೇಬಲ್ ಆಗ್ಬೋದು. ಸೊ ಅದನ್ನು ಬಿಟ್ಟು ರ್ಯಾಂಡಮ್ ಆಗಿ ಬರೋ ದುಡ್ಡನ್ನೆಲ್ಲ ಒಂದೇ ಒಂದು ಪೊಸಿಷನೆಲ್ಲ ಹಾಕಿಬಿಟ್ಟು ಲಾಸ್ ಮಾಡ್ಕೊಳ್ಳೋದು, ಮತ್ತೆ ಟ್ರೇಡ್ ಮಾಡೋಕ್ಕೆ ಕ್ಯಾಪಿಟಲ್ ಇಲ್ಲದೆ ಇರೋದು. ಸೊ ಇದರಿಂದ ಏನಾಗುತ್ತೆ ಅಂದರೆ ನಮಗೆ ಟ್ರೇಡಿಂಗ್ ಕಷ್ಟ ಅನಿಸ್ಬಿಡುತ್ತೆ. ಸೊ ಇದನ್ನೆಲ್ಲ ನೀವು ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಬೇಕು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.